ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಈ ಮಂಗಳೂರು ಸೌತೆ ಇದೆಯಲ್ಲ ಅದರದ್ದು ಹುಳಿ ಮಾಡ್ತಾ ಇದ್ದೇನೆ. ನಾರ್ಮಲಿ ನಾವೆಲ್ಲ ಈ ಕಡೆ ಹೇಗೆ ಅಂದರೆ ಸಾಂಬಾರು ಪೌಡ್ರ್ ಹಾಕಿ ನಾವು ಹುಳಿ ಮಾಡ್ತೇವೆ. ಅದರದ್ದು ರೆಸಿಪಿ ನಾನು ಹಾಕಿದೆ ನನ್ನ ಚಾನಲಲ್ಲಿ, ಚೆಕ್ ಮಾಡಿ ಬೇಕಿದ್ರೆ. ಸಾಂಬಾರು ಪೌಡ್ರು ಹಾಕಿ ಮಾಡಿದ ಮಂಗಳೂರು ಸೌತೆ ಹುಳಿ ಇಂತಿದೆ. ಇವತ್ತು ನಾನು ಹಾಗೆ ಮಾಡ್ತಿಲ್ಲ. ಇವತ್ತು ಬರೀ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೇನೆ, ಬೋಳು ಹುಳಿ ಮಾಡ್ತಾ ಇದ್ದೇನೆ. ನೋಡಿ, ಇದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ, ಒಂದು 5ರಿಂದ 6 ಬರೀ ಹಸಿಮೆಣಸಿನ್ಕಾಯಿ. ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ಲಿಕ್ಕಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಈ ಕಡೆ ನಮ್ಮ ಕಡೆ ಈ ಉಡುಪಿಯಲ್ಲಿ ಮತ್ತು ಮಂಗಳೂರು ಸೈಡ್ ದೇವಸ್ಥಾನಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ಸಾಂಬಾರು. ಅಂದರೆ ಪೌಡ್ರ್ ಹಾಕಲ್ಲ ಅದಕ್ಕೆ, ಬರೀ ಬೋಳು ಹುಳಿ ಅಂತ. ಅದು ನಿಮಗೆ ಕಲರು ಯೆಲ್ಲೋ ಕಲರ್ ಇರುತ್ತೆ, ನಿಮಗೆ ಕೆಂಪು ಕಲರ್ ಬರಲ್ಲ. ಸಾಂಬಾರು ಪುಡಿ ಹಾಕಿದರೆ ನಿಮಗೆ ಹುಳಿ ಕೆಂಪು ಕಲರ್ ಬರುತ್ತಲ್ಲ, ಇದು ಹಾಗೆ ಬರಲ್ಲ. ಇದು ಯೆಲ್ಲೋ ಕಲರೇ ಇರುತ್ತೆ. ಅರಿಶಿಣದ ಪೌಡ್ರ್ ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದು. ಇದೊಂದು ಟೈಪ್ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಆ ಟೈಪ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅದರಿಂದ ನಿಮಗೆ ಕೂಡ ತೋರಿಸೋಣ ಅಂತ. ಅದಕ್ಕೆ ಏನೆಲ್ಲ ಬೇಕು ಅಂದರೆ, ನಾನು ಸ್ವಲ್ಪ ಬೇಳೆ ತೊಗೊಂಡಿದ್ದೇನೆ, ಒಂದು 3/4 ಕಪ್ಪು ಬೇಳೆ ತೊಗೊಂಡಿದ್ದೇನೆ. ಇದನ್ನು ಬೇಳೆ ಹಾಕಿ ಮಾಡೋಂಥ ಹುಳಿ ಇದು. ಮತ್ತು ಒಂದು ಮಂಗಳೂರು ಸೌತೆ ಇದು. ನೋಡಿ, ಇದು ಮಂಗಳೂರು ಸೌತೆ ಇದು. ಇದರ ಹುಳಿ ತುಂಬ ಈ ಕಡೆ ಎಲ್ಲ ತುಂಬ ಫೇಮಸ್ಸು. ಅದರಿಂದ ನೀವು ಒಂದು ಸಲ ಮನೆ ಟ್ರೈ. ಈ ಹುಳಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ, ಒಂದು 3/4 ಕಪ್ಪಷ್ಟು ನಾನು ಬೇಳೆ ತೊಗೊಂಡಿದ್ದೇನೆ. ಮತ್ತೊಂದು ಮಂಗಳೂರು ಸೌತೆ ಇದು. ನೋಡಿ, ಇದು ತೊಗೊಂಡಿದ್ದೇನೆ. ಇದಕ್ಕೊಂದು ಸ್ವಲ್ಪ ಹುಳಿ, ಇದಕ್ಕೆ ಹುಳಿ ಸ್ವಲ್ಪ ಸಾಕು, ಯಾಕೆಂದರೆ ಸೌತೆ ಹುಳಿ ಇರುತ್ತೆ. ಅದರಿಂದ ನೀವು ಹುಳಿ ತೊಗೊಳ್ಳುವಾಗ ಸ್ವಲ್ಪನೇ ತೊಗೊಳ್ಬೇಕು. ಜಾಸ್ತಿ ಹಾಕಿದರೆ ಇದು ಕೂಡ ಹುಳಿ, ಅದು ಕೂಡ ಹುಳಿ ಜಾಸ್ತಿ ಆಗುತ್ತೆ. ಮತ್ತೊಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಬೇಕು, ಯಾಕೆಂದರೆ ಇದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕು. ಖಾರಕ್ಕೆ ಇದೆ ಹಸಿಮೆಣಸಿನ್ಕಾಯಿ. ಮತ್ತೊಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಆಮೇಲೆ ಮತ್ತೊಂದು ಒಗ್ಗರಣೆ ಕೊಡಬೇಕು. ಇವಾಗ ಇದನ್ನು ಬೇಳೆ ಬೇಯಿಸ್ಕೊಂಡು ಬರ್ತೇನೆ, ಮತ್ತು ಇದನ್ನು ಕಟ್ ಮಾಡಬೇಕು. ಇದು ಬೇಳೆ ನಾನು ಕುಕ್ಕರಲ್ಲಿ ಇಡ್ತೇನೆ, ಆದರೆ ಇದು ಸೌತೆಯನ್ನು ಕುಕ್ಕರಲ್ಲಿ ಇಡೋಲ್ಲ, ನಾನು ಡೈರೆಕ್ಟ್ ಆಗಿ ಬೇಯಿಸ್ಕೊಳ್ತೇನೆ. ಯಾಕೆಂದರೆ ಇದೊಂದು 5 ನಿಮಿಷದಲ್ಲಿ ಬೆಂದೋಗುತ್ತೆ. ಬನ್ನಿ ಇವಾಗ ಇದನ್ನು ಬೇಯಿಸ್ಕೊಂಡು ಕಟ್ ಮಾಡಿ ತೋರಿಸ್ತೇನೆ ನಿಮಗೆ. ಮೊದಲು ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು. ಇದರ ಸಿಪ್ಪೆದು ಕೂಡ ಚಟ್ನಿ ಮಾಡ್ತೇವೆ ನಾವು. ಇದು ಕೂಡ ಬಿಸಾಡಲಿಕ್ಕಿಲ್ಲ, ಇದರಲ್ಲಿ ಏನೂ ಬಿಸಾಡಲಿಕ್ಕಿಲ್ಲ. ಇದರ ಮಂಗಳೂರು ಸೌತೆಯಲ್ಲಿ ಹುಳಿ ಮಾಡ್ಬೋದು. ಒಳಗಡೆ ತಿರುಳು ಇರುತ್ತೆ, ಆ ತಿರುಳಲ್ಲಿ ನಾವು ತಂಬಳಿ ಮಾಡ್ತೇವೆ. ಇದರ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ತೇವೆ. ಒಂದು ಸೌತೆ ತೊಗೊಂಬಂದರೆ 3 ಐಟಮ್ ಮಾಡ್ಬೋದು. ಇದನ್ನೆಲ್ಲ ನೀಟಾಗಿ ಕೆಲವರು ಸಿಪ್ಪೆ ಸಮೇತ ಹಾಕ್ತಾರೆ, ಹಾಗೆ ಕೂಡ ಹಾಕ್ಕೊಳ್ಬೋದು. ಆದರೆ ಸಿಪ್ಪೆಯಲ್ಲಿ ಚಟ್ನಿ ಮಾಡ್ಬೋದು. ಅದನ್ನು ನಾನು ಸಿಪ್ಪೆ ತೆಗಿತಾ ಇದ್ದೇನೆ. ಇದು ಚಟ್ನಿ ಕೂಡ ರೆಸಿಪಿ ಕೂಡ ನಾನು ಹಾಕ್ತೇನೆ. ಇದು ಕೂಡ ನಿಮಗೆ ಒಂದ್ಸಲ ಎಲ್ಲ ಇದು ಸಿಪ್ಪೆ ತೊಗೊಂಡು ಬರ್ತೇನೆ. ನೋಡಿ, ಒಳಗಡೆ ತಿರುಳು ಅಂದರೆ ಇದು ಹೀಗೆ ಇರುತ್ತಲ್ವ, ಇದನ್ನು ಹೀಗೆ ತೆಗಿಬೇಕು. ಇದರದ್ದು ತಂಬಳಿ ಮಾಡಬೇಕು, ಅದು ಕೂಡ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ತೆಕ್ಕೊಳ್ಬೇಕಿದು. ಇದು ಹಾಕಿದರೆ ನಿಮಗೆ ಸ್ವಲ್ಪ ಇದು ಕಹಿ ಇರುತ್ತೆ, ಕಹಿ ಅಂಶ ಇರುತ್ತೆ ಇದು. ನೋಡಿ, ಇದರದ್ದು ತಂಬಳಿ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಅದರದ್ದು ಕೂಡ ತೋರಿಸ್ತೇನೆ ನಿಮ್ಗೆ ಒಂದು ದಿವಸ ತಂಬಳಿ ಮಾಡಿ. ಅದರಿಂದ ಯಾವುದನ್ನು ಬಿಸಾಡಬೇಡಿ ನೀವು. ಒಂದು ಮಂಗಳೂರು ಸೌತೆ ತೊಗೊಂಬಂದರೆ ಯಾವುದು ಬಿಸಾಡಬೇಡಿ. ಅದರ ಸಿಪ್ಪೆ ಅಂತ ಬಿಸಾಡೋ ಸಿಪ್ಪೆಯಲ್ಲಿ ಕೂಡ ನಾವು ಚಟ್ನಿ ಮಾಡ್ಕೊಳ್ಬೋದು. ಇವಾಗ ಒಂದ್ಸಲ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಬಂದು ತೋರಿಸ್ತೇನೆ ನಿಮಗೆ. ಈ ಹದದಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕಟ್ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೇನೆ. 4ರಿಂದ 5 ಬೇಕಾಗುತ್ತೆ, ಯಾಕಂದರೆ ಖಾರ ಇದೆ ಅಲ್ವಾ. ಆದ್ದರಿಂದ ನಿಮಗೆ ಸಾಂಬಾರು ಪುಡಿ ಹಾಕ್ತೀರಿ ಅಂದರೆ ಅದರಲ್ಲಿ ಖಾರ ಇರುತ್ತಲ್ವ. ಇದರಲ್ಲಿ ನಾವು ಬೋಳುಳಿ ಮಾಡ್ತಾ ಇರೋದು ಸೌತೆದ್ದು. ಅದರಿಂದ ಒಂದು 4ರಿಂದ 5. ನೀವು ಖಾರ ಜಾಸ್ತಿ ತಿಂತೀರಂದರೆ ಇನ್ನೂ 2 ಹಾಕ್ಕೊಳ್ಬೋದು. ಇದು ಖಾರದ ಹಸಿಮೆಣಸಿನ್ಕಾಯಿ. ಆದ್ದರಿಂದ ಒಂದು 4ರಿಂದ 5 ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಇವಾಗ ಬೇಯಲಿಕ್ಕೆ ಇಡಬೇಕು. ಮತ್ತು ಇವಾಗ ನಿಮ್ಗೊಂದು ತೋರಿಸ್ತೇನೆ. ನೋಡಿ, ಇದು ತಿರುಳಲ್ವಾ, ಇದರಲ್ಲಿ ನೀವು ತಂಬಳಿ ಮಾಡ್ಕೊಳ್ಬೋದು. ನಿಮ್ಗೆ ಎಷ್ಟು ಬೇಡ ಅಂದರೆ ಇಷ್ಟು ಹಾಕಿದರೆ ಸಾಕು. ಒಂದು ಸ್ವಲ್ಪ ಇದು ಕಹಿ ಇರುತ್ತೆ, ಅದರಿಂದ ತುಂಬ ಹಾಕಿದರೆ ಕೂಡ ಸ್ವಲ್ಪ ಕಹಿ ಬರುತ್ತೆ. ಅದರಿಂದ ಇಷ್ಟು ಹಾಕಿ ತೆಂಗಿನಕಾಯಿ ಜೊತೆ ರುಬ್ಕೊಂಡ್ರೆ ತಂಬಳಿ ನಾವು ಹೇಗೆ ಮಾಡ್ತೇವೆ ಸೇಮ್ ಹಾಗೆ, ಆದರೆ ಇದರದ್ದು ತಿರುಳು. ಮತ್ತು ಇನ್ನೊಂದು ಇದರದ್ದು ವಿಶೇಷ ಏನಂದರೆ, ಇದನ್ನು ನೀವು ಮುಖಕ್ಕೆ ಹಚ್ಚಿ ಮುಖಕ್ಕೆ ತಿಕ್ಕಬೇಕು. ಇದು ತಿಕ್ಕಿ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮುಖ ತೊಳ್ಕೊಂಡ್ರೆ ಮುಖದಲ್ಲಿ ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ಅಷ್ಟು ಶೈನಿಂಗ್ ಬರುತ್ತೆ. ಯಾಕೆಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ ಜಾಸ್ತಿ. ಆ ಹುಳಿ ಅಂಶ ಇರೋದು ಬ್ಲೀಚ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಮುಖದಲ್ಲಿ ತಿಕ್ಕಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ಗೆ ಒಂದು ಹೊಳಪು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು. ಒಂದು 2-3 ದಿನ ಹೀಗೆ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದನ್ನೆಲ್ಲ ಬೇಯಿಸ್ಕೊಂಡು ಬರ್ತೇನೆ. ಇವಾಗ ಬೇಯಲಿಕ್ಕೆ ಇಡುವಾಗ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ನಾನು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಅರಿಶಿಣದ ಪೌಡ್ರ್ ಜಾಸ್ತಿ ಯೂಸ್ ಮಾಡ್ತೇನೆ, ಯಾಕೆಂದರೆ ಇದು ನ್ಯಾಚುರಲ್ ಪೌಡ್ರು, ಕೊಂಬಿಂದ ಮಾಡಿದ್ದು, ಪುಡಿ ಮಾಡಿರೋದು ಇದು ಅರಿಶಿಣದ ಕೊಂಬನ್ನು. ಇವಾಗ ಇದನ್ನು ಬೇಯಿಸ್ಕೊಂಡು ಬರ್ತೇನೆ. ನೋಡಿ, ಈಗ ಬೇಳೆ ಬೇಯಿಸ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆಂದ ಮಾಡಿ ಬೆಂದಿದೆ. ಕುಕ್ಕರಲ್ಲಿ ಒಂದು 2ರಿಂದ 3 ವಿಸಿಲ್ ಇಟ್ಟರೆ ಸಾಕು, ಬೇಳೆ ಬೆಂದೋಗುತ್ತೆ. ಅದರಿಂದ ಆದಷ್ಟು ಕುಕ್ಕರನ್ನು ಯೂಸ್ ಮಾಡಿ. ಇದರಿಂದ ಗ್ಯಾಸ್ ಸೇವ್ ಆಗುತ್ತೆ ನಮಗೆ. ಒಂದು 15-20 ನಿಮಿಷದಲ್ಲಿ ಆಗೋಗುತ್ತೆ. ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರೋ ಸೌತೆಕಾಯಿನ ಕೂಡ ಹಾಕ್ತಾಯಿದ್ದೇನೆ. ಮಂಗಳೂರು ಸೌತೆ ಇದು, ಇದನ್ನು ಕೂಡ ಇದಕ್ಕೆ ಹಾಕ್ತೇನೆ.
ಎಷ್ಟು ನೀರು ಬೇಕೋ ಅಷ್ಟೇ ಇಟ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರಿದ್ರೆ ಇದಕ್ಕೆ ಹಾಕಿ, ಇದು ಹುಳಿ ನಿಮಗೆ ಗಟ್ಟಿ ಆಗುತ್ತೆ. ಇವಾಗ ಇದು ನೀರಾಗಿ ಕಾಣುತ್ತೆ, ಇದು ಕುದಿದು ಎಲ್ಲ ಆದಾಗ ತಣ್ಣಗಾದಾಗ ಇದು ಮತ್ತೆ ಗಟ್ಟಿ ಆಗುತ್ತೆ. ಇವಾಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುದಿಸ್ಕೊಳ್ತೇನೆ. ನೋಡಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತು 1ರಿಂದ ಇದು ಕಲ್ಲುಪ್ಪು, ಅದರಿಂದ 1.5 ಸ್ಪೂನ್ ಹಾಕ್ತಾ ಇದ್ದೇನೆ. ಇದು ನಿಮಗೆ ಖಾರಕ್ಕೆ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ತಾ ಇಲ್ಲ. ನಿಮಗೆ ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು. ನಾನೊಂದು 5ರಿಂದ 6 ಹಾಕಿದ್ದೇನೆ, ಅದೇ ಖಾರ ಬರುತ್ತೆ. ಇಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ, ಇದು ಮೀಡಿಯಮ್ ಖಾರ ಬರುತ್ತೆ. ಇನ್ನೂ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೂ ಒಂದು 2-3 ಹಾಕ್ಕೊಳ್ಬೋದು ನೀವು. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ, ಮತ್ತೊಂದು ಪೀಸ್ ಬೆಲ್ಲ ಹಾಕ್ತಾ ಇದ್ದೇನೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ತುಂಬ ಸಿಂಪಲಾಗೆ ಮಾಡ್ಕೊಳ್ಬೋದು. ಇದೆಲ್ಲ ದೇವಸ್ಥಾನದಲ್ಲೆಲ್ಲ ಮಾಡ್ತಾರೆ, ನಮಗೆ ಈ ಕಡೆ ತುಂಬ ಇದರಲ್ಲಿ ಬೆಂಡೆಯಲ್ಲಿ ಮಾಡ್ತಾರೆ. ಮತ್ತು ಇದು ಬದನೆಕಾಯಿ ಬರುತ್ತಲ್ಲ, ಮಂಗಳೂರು ಬದನೆ, ಅದರಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾವಾಗಲೂ ನಾವು ಸಾಂಬಾರು ಹಾಕಿ ಹುಳಿ ತಿಂದು ಈ ರೀತಿ ಒಂದ್ಸಲ ಮಾಡಿದರೆ ಟೇಸ್ಟ್ ಚೇಂಜ್ ಇರುತ್ತೆ. ಅದನ್ನು ಚೆನ್ನಾಗಿ ಕುದಿ ಬರಬೇಕಿದು. ಈಗ ಹುಳಿ ಕುದೀತಾ ಇದೆ ನೋಡಿ, ನಾನು ಮುಚ್ಚಿಟ್ಟಿದ್ದೇನೆ. ಮುಚ್ಚಿಡೋದ್ರಿಂದ ನಿಮಗೆ ಬೇಗ ಕುದಿಯುತ್ತೆ, ಅದು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಈ ರೀತಿ ಎಲ್ಲ ಮಾಡಿದರೆ ನಾವು ಆದಷ್ಟು ಗ್ಯಾಸನ್ನು ಸೇವ್ ಮಾಡ್ಕೊಳ್ಬೋದು. ನೀವು ಓಪನ್ ಇಟ್ಟರೆ ಅದು ಗಾಳಿಗೆ ಬೇಗ ಕುದಿಯೋಲ್ಲ. ನೀವು ಈಗ ಮುಚ್ಚಿಟ್ರೆ ನಿಮ್ಗೆ 5 ನಿಮಿಷದಲ್ಲಿ ಕುದಿ ಬರುತ್ತೆ ನೋಡಿ. ಕುದಿ ಬರ್ತಾ ಇದೆ ಇವಾಗ. ಅದಕ್ಕೊಂದು ಸ್ವಲ್ಪ ಇಂಗು ಕಲಸಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇದು ಮುದ್ದೆ ಇಂಗು, ಅದನ್ನು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಪೌಡ್ರ್ ಹಿಂಗಿದ್ರೆ ಅದು ಕೂಡ ಹಾಕ್ಕೊಳ್ಬೋದು. ಹಿಂಗೆ ಹಾಕಿದ್ಮೇಲೆ ಜಾಸ್ತಿ ಕುದಿ ಬರಬಾರ್ದು, ಒಂದು 2ರಿಂದ 3 ಕುದಿ ಬಂದರೆ ಸಾಕು. ಯಾಕೆಂದರೆ ಹಿಂಗು ಕಹಿ ಬರುತ್ತೆ, ಜಾಸ್ತಿ ಕುದಿ ಬಂದರೆ. ಹಿಂಗೆ ಹಾಕಿರೋದ್ರಿಂದ ಹುಳಿ ಕಹಿ ಬರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ಕುದಿ ಬಂದರೆ ಸಾಕು. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಈಗ ಇಡಿ, ನೀವು ಮುಚ್ಚಿಟ್ಟು ಒಂದು 2 ನಿಮಿಷದಲ್ಲಿ ನೀವು ತೆಗೆದು ನೋಡಿದರೆ ತುಂಬ ಕುದೀತಾ ಇರುತ್ತೆ. ನೀವು ಓಪನ್ ಇಟ್ಟರೆ ಎಷ್ಟು ಹೊತ್ತು ತಗೊಳುತ್ತೆ ಅಂದರೆ ಕುದಿಲಿಕ್ಕೆ. ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ, ತುಂಬ ವೇಸ್ಟ್ ಆಗುತ್ತೆ ಗ್ಯಾಸು. ನೋಡಿ ಹೇಗೆ ಕುದೀತಾ ಇದೆ ಅಂತ. ಇವಾಗ ಇದು ಆಫ್ ಮಾಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಆಫ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು, ಇಲ್ಲಾಂದರೆ ಅದರದ್ದು ಫ್ಲೇವರ್ ಕೂಡ ಹೋಗುತ್ತೆ ಮತ್ತು ರುಚಿ ಕೂಡ ಚೇಂಜ್ ಆಗುತ್ತೆ. ನೀವು ಅದು ಕೊತ್ತಂಬರಿ ಸೊಪ್ಪು ಕುದಿ ಬಂದರೆ ನೋಡಿ. ಇವಾಗ ಆಗಿದೆ ಸೌತೆಕಾಯಿದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ ಬೋಳುಡಿ ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಇವಾಗ ನಾನು ಇದು ಒಗ್ಗರಣೆಗೆ 1ರಿಂದ 1.5 ಸ್ಪೂನ್ ತೆಂಗಿನಕಾಯಿ ಎಣ್ಣೆ ಇಟ್ಟಿದ್ದೇನೆ. ನಾವು ಅದರಲ್ಲೇ ಹಾಕೋದು, ಹೆಚ್ಚಾಗಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೀವಿ ನಾವಿಲ್ಲಿ. ಇದಕ್ಕೆ 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ಜೀರಿಗೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಅದ್ರ ಹಾಕಿದರೆ ಒಳ್ಳೆಯದು ಡೈಜೆಷನ್ಗೆಲ್ಲ. ಒಂದು 2 ಕೆಂಪು ಮೆಣಸಿನ್ಕಾಯಿ ಹಾಕ್ತೇನೆ, ಒಣಮೆಣಸಿನ್ಕಾಯಿ. ಇದು ಕೂಡ ಖಾರ ಕೊಡುತ್ತೆ ನಿಮಗೆ. ಮತ್ತೊಂದು ಸ್ವಲ್ಪ ಕರಿಬೇವು. ಇಷ್ಟು ಹಾಕಿದರೆ ಆಯಿತು ಒಗ್ಗರಣೆಗೆ. ಒಗ್ಗರಣೆ ಆದಮೇಲೆ ಇದನ್ನು ಹುಳಿಗೆ ಹಾಕಬೇಕು. ಒಗ್ಗರಣೆ ಆಗ್ತಾ ಇದೆ ನೋಡಿ. ತೆಂಗಿನಕಾಯಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆದರೆ ನಮಗೆ ಈ ಕಡೆ ಎಲ್ಲ ತೆಂಗಿನಕಾಯಿ ಎಣ್ಣೆ ಇಷ್ಟ, ಆದರೆ ಕೆಲವರಿಗೆಲ್ಲ ಅದರ ಫ್ಲೇವರ್ ಆಗೋಲ್ಲ. ಅದನ್ನು ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಇರುತ್ತೆ ಅದರಲ್ಲಿ ಒಗ್ಗರಣೆ ಹಾಕ್ಕೊಳ್ಬೋದು. ಒಗ್ಗರಣೆ ಆಗಿದೆ, ಅದೇ ಇದನ್ನು ಹುಳಿಗೆ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ ಸೌತೆಕಾಯಿ ಬೋಳು ಹುಳಿ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಸಾಂಬಾರು ಪೌಡ್ರು ಅಥವಾ ಖಾರದ ಪೌಡ್ರು ಎಲ್ಲ ಹಾಕಿ ಮಾಡ್ತೇವಲ್ಲ, ಅದು ಹಾಗೆ ಮಾಡದೆ ಡಿಫ್ರೆಂಟ್ ಆಗಿರುತ್ತೆ. ಈ ರೀತಿ ಮಾಡಿಕೊಂಡ್ರೆ ನೀವು ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಒಂದೇ ರೀತಿ ತಿಂದು ನಮಗೆ ಬೋರ್ ಆಗಿದ್ರೆ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಮಗೆ ದೇವಸ್ಥಾನದಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ, ಉಡುಪಿ ಕಡೆ ಎಲ್ಲ ಬಂದರೆ ನೀವು. ಅದರಲ್ಲೂ ಬದನೆಕಾಯಲ್ಲಿ ಜಾಸ್ತಿ ಮಾಡ್ತಾರೆ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಇಷ್ಟ ಆದರೆ ನಾನು ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.